ಟೆಲಿಕಾಂ ಕ್ಷೇತ್ರದಲ್ಲಿ ಈಗ ಅತಿ ಹಿಂದುಳಿದಿರುವ ಬಿಎಸ್ಎನ್ಎಲ್ ಇನ್ಮುಂದೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಪೈಪೋಟಿ ಒಡ್ಡಬಹುದಾ? ಜಿಯೋ, ಏರ್ಟೆಲ್ ನಂತಹ ಕಂಪನಿಗಳನ್ನ ಬಿಎಸ್ಎನ್ಎಲ್ ಹೊಡೆದು ಹಾಕಬಹುದಾ? ಅಂಥದ್ದೊಂದು ಜಾದು ನಡೆಯುತ್ತಾ? ಕೆಲ ದಿನಗಳ ಹಿಂದಷ್ಟೇ ಜಿಯೋ, ಏರ್ಟೆಲ್ ಮತ್ತು ವೋಡಾಫೋನ್ ಐಡಿಯಾ ರೀಚಾರ್ಜ್ ದರ ಹೆಚ್ಚಿಸಿದ್ವು. 20% 50% ದರದಲ್ಲಿ ಏರಿಕೆ ಆಯಿತು. ದರ ಹೆಚ್ಚಳ ಸಾಮಾನ್ಯ ಪ್ರಕ್ರಿಯೆ, ಇದರಲ್ಲಿ ತಪ್ಪೇನೂ ಇಲ್ಲ ಅಂತ ಬೇರೆ ಹೇಳಿದ್ವು. ಬೇರೆ ದೇಶಕ್ಕೆ ಹೋಲಿಸಿಕೊಂಡ್ರೆ ಇಲ್ಲಿ ಬಹಳ ಕಡಿಮೆ ದರ ಇದೆ ಅಂತ ಹೇಳಿದ್ವು. ಸರ್ಕಾರ ಕೂಡ ಅದನ್ನೇ ಸಮರ್ಥನೆ ಮಾಡ್ತು. ಇದೇ ವೇಳೆ ಮತ್ತೊಂದು ಚರ್ಚೆಯನ್ನು ಮುನ್ನೆಲೆಗೆ ಬಂತು. ಅದು ಸರ್ಕಾರಿ ಸ್ವಾಮ್ಯದ ಟೆಲಿಕಾಂ ಸಂಸ್ಥೆ ಬಿಎಸ್ಎನ್ಎಲ್ ಎಲ್ಲಿ ಅನ್ನೋ ಚರ್ಚೆ. ಭಾರತದಲ್ಲಿ ಪ್ರಮುಖವಾಗಿರುವುದು 4 ಟೆಲಿಕಾಂ ಕಂಪನಿಗಳು. ಅತಿ ದೊಡ್ಡ ಮಾರುಕಟ್ಟೆ ಇರುವ ಜಿಯೋ 2ನೇ ಸ್ಥಾನದಲ್ಲಿರುವ ಏರ್ಟೆಲ್, 3ನೇ ಸ್ಥಾನದಲ್ಲಿ ವೋಡಾಫೋನ್ ಐಡಿಯಾ, 4ನೇ ಸ್ಥಾನದಲ್ಲಿ ಬಿಎಸ್ಎನ್ಎಲ್. ಇದಕ್ಕೆ ಕಾರಣನೂ ಇದೆ. ಅಷ್ಟರ ಮಟ್ಟಿಗೆ ಅದರ ನೆಟ್ವರ್ಕ್ ಮತ್ತು ಸೇವೆ ಕೆಟ್ಟದಾಗಿದೆ. ಈಗ 5G ಯುಗದಲ್ಲೂ ಅದು ಕೊಡ್ತಿರುವುದು 3G ಅಥವಾ 4G ಡೇಟಾ. ಆದ್ರೆ ಈಗ ಅದು 5G ಸೇವೆಯ ಟ್ರಯಲ್ ಅನ್ನ ಶುರು ಮಾಡಲಿದೆ. ಯಾವಾಗ ಉಳಿದ 3 ಕಂಪನಿಗಳು ರೀಚಾರ್ಜ್ ದರವನ್ನ ಸಿಕ್ಕಾಪಟ್ಟೆ ಏರಿಸಿದ್ವೋ ಆಗ ಬಹಳಷ್ಟು ಮಂದಿ ಬಿಎಸ್ಎನ್ಎಲ್ ಗೆ ಪೋರ್ಟ್ ಬದಲಿಸಿಕೊಳ್ಳೋಕೆ ಮುಂದಾದ್ರು. ಯಾಕಂದ್ರೆ ಬಿಎಸ್ಎನ್ಎಲ್ ತನ್ನ ದರವನ್ನ ಹೆಚ್ಚಿಸುವ ಉಸಾಬರಿಗೆ ಹೋಗಿಲ್ಲ. ಇರೋದ್ರಲ್ಲೇ ಅತಿ ಕಡಿಮೆ ದರಕ್ಕೆ ಅದರ ಸೇವೆ ಲಭ್ಯ ಇದೆ. ಬೇರೆ ಕಂಪನಿಗಳಿಂದ ಬಿಎಸ್ಎನ್ಎಲ್ ಗೆ ಪೋರ್ಟ್ ಬದಲಿಸಿರುವ ಅಭಿಯಾನ ಆನ್ಲೈನ್ ನಲ್ಲೂ ಜೋರಾಗಿದೆ. ಹಾಗಾದ್ರೆ ಬಿಎಸ್ಎನ್ಎಲ್ ಹೇಗೆ 5G ಸೇವೆ ನೀಡಲಿದೆ ಅನ್ನೋದು ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ದರದಲ್ಲಿ ಅದು ಏರಿಕೆ ಮಾಡಿಲ್ಲ. ಬೇರೆ ಟೆಲಿಕಾಂ ಕಂಪನಿಗಳ ಜೊತೆ ಹೋಲಿಸಿದ್ರೆ ಬಿಎಸ್ಎನ್ಎಲ್ ದರ ಬಹಳ ಕಡಿಮೆ ಇದೆ. ಆದ್ರೆ ಅದೇ ವೇಳೆ ಅದರ ಸೇವೆನೂ ಕಡಿಮೆ ಗುಣಮಟ್ಟದ್ದೇ ಆಗಿದೆ. ಈಗ ಬಿಎಸ್ಎನ್ಎಲ್ 5G ನೆಟ್ವರ್ಕ್ ನೊಂದಿಗೆ ಬಂದ್ರೆ ಗೇಮ್ ಚೇಂಜರ್ ಆಗಬಲ್ಲದ? ಜಿಯೋ ಅಂದ್ರೆ ಮುಖೇಶ್ ಅಂಬಾನಿ, ಏರ್ಟೆಲ್ ಅಂದ್ರೆ ಸುನಿಲ್ ಭಾರತಿ ಮಿತ್ತಲ್ ಮತ್ತು ವೋಡಾಫೋನ್ ಎದುರಾಳಿಯಾಗಿ ಬಿಎಸ್ಎನ್ಎಲ್ ನಿಲ್ಲಬಹುದಾ? ಬಿಎಸ್ಎನ್ಎಲ್ 5G ನೆಟ್ವರ್ಕ್ ಈಗ ಯಾವ ಹಂತದಲ್ಲಿದೆ? ಈಗ ಪ್ರಾಯೋಗಿಕವಾಗಿ ಅದು 5G ನೆಟ್ವರ್ಕ್ ಅನ್ನ ಆರಂಭ ಮಾಡ್ತಿದೆ. ಈ ಟ್ರಯಲ್ ದೆಹಲಿ, ಬೆಂಗಳೂರು, ಚೆನ್ನೈ ಸೇರಿದಂತೆ ಕೆಲವು ಕಡೆಗಳಲ್ಲಿ ನಡೆಯಲಿದೆ. ದೆಹಲಿಯಲ್ಲಿ ಐಐಟಿ, ಜೆಎನ್ಯು ಕ್ಯಾಂಪಸ್, ಸಂಚಾರ್ ಭವನ್, ಸರ್ಕಾರಿ ಕಚೇರಿಗಳು, ಬೆಂಗಳೂರಿನಲ್ಲೂ ಸರ್ಕಾರಿ ಕಚೇರಿಗಳು, ಐಐಟಿ ಹೈದರಾಬಾದ್ ಇಂತಹ ಕಡೆ ನಡೆಯಲಿದೆ. ಒಂದು ವಿಚಾರವನ್ನ ಗಮನಿಸಬೇಕು. ಇಂದು ಮಾರುಕಟ್ಟೆಯಲ್ಲಿ ಮುಂಚೂಣಿಯಲ್ಲಿರುವ ಜಿಯೋಗೆ ಆಧಾರ ಆಗಿರೋದೇ ಬಿಎಸ್ಎನ್ಎಲ್ ಟವರ್ಗಳು. ಬಿಎಸ್ಎನ್ಎಲ್ ಟವರ್ಗಳನ್ನ ಬಳಸಿಕೊಂಡೇ ಜಿಯೋ ಆಟ ಆಡ್ತಿರೋ ಹೊತ್ನಲ್ಲಿ ಈಗ ಬಿಎಸ್ಎನ್ಎಲ್ ಸ್ವತಃ 5G ಸೇವೆ ನೀಡೋಕೆ ಮುಂದಾಗಿರೋದು ಕುತೂಹಲ ಕೆರಳಿಸಿದೆ. ಇದಕ್ಕಾಗಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ತೇಜಸ್ ನೆಟ್ವರ್ಕ್, ವಿಎನ್ಎಲ್, ಯುನೈಟೆಡ್ ಟೆಲಿಕಾಂ, ಕೋಡಲ್ ಟೆಲಿಕಾಂ ಹಾಗೂ HHFCL ಕೈ ಜೋಡಿಸಲಿವೆ. ವಾಯ್ಸ್ ಆಫ್ ಇಂಡಿಯಾ ಕಮ್ಯುನಿಕೇಶನ್ ಟೆಕ್ನಾಲಜಿ ಎಂಟರ್ಪ್ರೈಸಸ್ ಹೆಸರಿನ ಭಾರತೀಯ ಟೆಲಿಕಾಂ ಕಂಪನಿಗಳ ಗುಂಪಿನ ವರದಿ ಪ್ರಕಾರ ಈ ಕಂಪನಿಗಳ ಗುಂಪು ಬಿಎಸ್ಎನ್ಎಲ್ ನೆಟ್ವರ್ಕ್ ಬಳಸಿ ಸೇವೆ ಒದಗಿಸಲಿವೆ. ಸರ್ಕಾರ ಬಿಎಸ್ಎನ್ಎಲ್ ಗೆ 700 ಮೆಗಾಹರ್ಟ್ಸ್, 2200 ಮೆಗಾಹರ್ಟ್ಸ್, 3300 ಮೆಗಾಹರ್ಟ್ಸ್ ಮತ್ತು 26 ಗಿಗಾಹರ್ಟ್ಸ್ ಸ್ಪೆಕ್ಟ್ರಮ್ ಬ್ಯಾಂಡ್ ಗಳನ್ನ ಹಂಚಿಕೆ ಮಾಡಿದೆ. ಈ ಸ್ಪೆಕ್ಟ್ರಮ್ ನೊಂದಿಗೆ ಬಿಎಸ್ಎನ್ಎಲ್ ದೇಶಾದ್ಯಂತ 4G ಮತ್ತು 5G ನೆಟ್ವರ್ಕ್ ಅನ್ನ ಒದಗಿಸುತ್ತೆ. ಬಿಎಸ್ಎನ್ಎಲ್ ನೆಟ್ವರ್ಕ್ ಬಳಸಿ ಆ ಕಂಪನಿಗಳು 5G ಸೇವೆ ನೀಡಲಿದ್ದು ಸೇವೆ ಬಿಎಸ್ಎನ್ಎಲ್ ಹೆಸರಲ್ಲೇ ಇರಲಿದೆ. ಮೊದಲು ಡೊಕೊಮೊ ಅನ್ನೋ ಹೆಸರಿನಲ್ಲಿ ಟೆಲಿಕಾಂ ಕ್ಷೇತ್ರಕ್ಕೆ ಇಳಿದಿದ್ದ ಟಾಟಾ ಅದನ್ನ ನಂತರ ಸ್ಥಗಿತಗೊಳಿಸಿತ್ತು. ಈಗ ಬಿಎಸ್ಎನ್ಎಲ್ ಜೊತೆಗೂಡುವ ಮೂಲಕ ಟೆಲಿಕಾಂ ಕ್ಷೇತ್ರದಲ್ಲಿ ಅದು 2ನೇ ಬಾರಿಗೆ ಕಾಲಿಡ್ತಾ ಇದೆ. ಬಿಎಸ್ಎನ್ಎಲ್ ದರ ಹೆಚ್ಚಿಸದೇ ಇರೋದ್ರಿಂದ ಈಗ 4G ಅನ್ನ ಸರಿಯಾಗಿ ನೀಡಿದ್ರೂ ಜನರಿಗೆ ಅದು ಸಾಕು, ತಕರಾರು ಇಲ್ಲದೆ ಒಪ್ತಾರೆ. ಯಾಕಂದ್ರೆ ಬಿಎಸ್ಎನ್ಎಲ್ ನೆಟ್ವರ್ಕ್ಗೆ ಇವತ್ತಿಗೂ ಅಂಟುಕೊಂಡವರಲ್ಲಿ ಹೆಚ್ಚಿನವರು ಸ್ಮಾರ್ಟ್ಫೋನ್ ಉಳ್ಳವರೇನಲ್ಲ. ಬೇಸಿಕ್ ಮಾಡೆಲ್ಗಿಂತ ನಂತರದ ಹಂತದ ಕೀಪ್ಯಾಡ್ ಉಳ್ಳ ಸಾಧಾರಣ ಹ್ಯಾಂಡ್ಸೆಟ್ ಬಳಸೋರಾಗಿದ್ದಾರೆ. ಹಳ್ಳಿಯಲ್ಲೂ ಅಂಥವರಿಗೆಲ್ಲ 4G ನೆಟ್ವರ್ಕ್ ಸಿಕ್ಕರೂ ಯಾರೂ ಬೇರೆ ಕಂಪನಿಗಳ ನೆಟ್ವರ್ಕ್ಗೆ ಹೋಗೋದಿಲ್ಲ. ಅದರ ಜೊತೆಗೆ ದರ ನಿಯಂತ್ರಣದಲ್ಲಿದ್ರೆ ಉಳಿದವರು ಬಿಎಸ್ಎನ್ಎಲ್ ಕಡೆಗೆ ಬರ್ತಾರೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಇದೆ. ಬಿಎಸ್ಎನ್ಎಲ್ ನ 5G ಬಳಸಿ ಖಾಸಗಿ ಕಂಪನಿಗಳು ಬಿಎಸ್ಎನ್ಎಲ್ ಹೆಸರಿನಲ್ಲಿ ಸೇವೆ ನೀಡೋದು ಖಾಸಗಿ ಕಂಪನಿಗಳ ಸರ್ಕಾರೀಕರಣವೋ ಅಥವಾ ಸರ್ಕಾರಿ ಕಂಪನಿಯ ಖಾಸಗೀಕರಣವೋ ಅಂತ. ಇದು ಚರ್ಚೆ ವಿಚಾರವಂತೂ ಹೌದು. ದೆಹಲಿ, ಮುಂಬೈಗಳಂತಲ್ಲಿ ಬಿಎಸ್ಎನ್ಎಲ್ ಅಗತ್ಯ ಬೀಳದೆ ಹೋಗಬಹುದು. ಆದ್ರೆ ದೇಶದ ಗ್ರಾಮೀಣ ಭಾಗಗಳಲ್ಲಿ ಮೂಲೆಗಳಲ್ಲಿ ಇರೋದು ಬಿಎಸ್ಎನ್ಎಲ್ ಟವರ್ಗಳು ಮಾತ್ರ. ಈಗ ಖಾಸಗಿ ಕಂಪನಿಗಳೊಂದಿಗೆ ಸೇರಿ ಸೇವೆ ನೀಡೋಕೆ ಮುಂದಾದಾಗ ಇಡೀ ಬಿಎಸ್ಎನ್ಎಲ್ ನ ಕೆಲಸದ ಸ್ವರೂಪ ಕೂಡ ಬದಲಾಗಬೇಕಾಗತ್ತೆ. ಸರ್ಕಾರಿ ಸಂಸ್ಥೆಯ ರೀತಿಯಲ್ಲೇ ಕೆಲಸ ಮಾಡಿಕೊಂಡಿರುವುದು ಆಗೋದಿಲ್ಲ. ಹೀಗೆ ಕೆಲಸದ ಸ್ವರೂಪದಲ್ಲಿ ಬದಲಾವಣೆ ಆಗೋದೇ ಖಾಸಗೀಕರಣಗೊಳ್ಳುವ ಮೊದಲ ಹೆಜ್ಜೆ ಆಗ್ಲೂಬಹುದು ಅನ್ನೋದು ಕೂಡ ಯೋಚನೆ ಮಾಡಬೇಕಾಗಿರೋ ವಿಚಾರ. ಬಿಎಸ್ಎನ್ಎಲ್ ಖಾಸಗೀಕರಣಗೊಳ್ಳದೆ ಇದ್ದಲ್ಲಿ, ದರ ಹೆಚ್ಚಿಸದೇ ಇದ್ದಲ್ಲಿ ಜನರೆಲ್ಲ ಬಿಎಸ್ಎನ್ಎಲ್ ಗೆ ಬದಲಾಗ್ತಾರೆ. ಮತ್ತದರ ನೆಟ್ವರ್ಕ್ ಕೂಡ ಪ್ರಗತಿ ಕಾಣಲಿದೆ. ಹಾಗಾದ್ರೆ ಮುಖೇಶ್ ಅಂಬಾನಿ, ಸುನಿಲ್ ಭಾರತಿ ಮಿತ್ತಲ್ ಹಾಗೂ ವೋಡಾಫೋನ್ ಐಡಿಯಾ ಪಾಲಿಗೆ ಅದೊಂದು ಆತಂಕದ ಬೆಳವಣಿಗೆ ಆಗ್ಲಿದ್ಯಾ? ಬಿಎಸ್ಎನ್ಎಲ್ ತನ್ನ ಮಾರುಕಟ್ಟೆಯ ಗತ ವೈಭವವನ್ನ ಮರಳಿ ಗಳಿಸುತ್ತಾ? ಮುಖ್ಯವಾಗಿ ಬಿಎಸ್ಎನ್ಎಲ್ ಟೆಲಿಕಾಂ ರೇಸ್ ನಲ್ಲಿ ಸಕ್ರಿಯವಾಗಿಬಿಟ್ರೆ ಖಾಸಗಿಯವರ ಏಕಸ್ವಾಮ್ಯವಾದ್ರೂ ತಪ್ಪತ್ತೆ. ಬಿಎಸ್ಎನ್ಎಲ್ ಉತ್ತಮ ಗುಣಮಟ್ಟದಲ್ಲಿ 4G ಸೇವೆ ಒದಗಿಸಿದ್ರೂ ಸಾಕು, ಗೆಲ್ಲಲಿದೆ. ಆದ್ರೆ ದರ ನಿಯಂತ್ರಣದಲ್ಲಿ ಇಡಬೇಕಿರುವುದು ಬಹಳ ಮುಖ್ಯ. ಪೈಪೋಟಿ ಒಡ್ಡೋದಕ್ಕೆ ಬಿಎಸ್ಎನ್ಎಲ್ ಗೆ ಅದರ ಕಡಿಮೆ ದರವೇ ದೊಡ್ಡ ಬಲವೂ ಆಗಿದೆ. ಟೆಲಿಕಾಂ ರೇಸ್ ನಲ್ಲಿ ಮತ್ತೊಮ್ಮೆ ಮಿಂಚಲಿರುವಂತೆ ಕಾಣಿಸ್ತಿರುವ ಬಿಎಸ್ಎನ್ಎಲ್ ನಿಜವಾಗಿಯೂ ಜಿಯೋ, ಏರ್ಟೆಲ್, ವೋಡಾಫೋನ್ ಐಡಿಯಾಗಳನ್ನ ಒಡೆದು ಹಾಕಲಿದೆಯಾ? ಅದು ಸಾಧ್ಯವಾಗತ್ತಾ? ಕಾದ್ ನೋಡ್ಬೇಕು.
ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.